ಫೈನಲ್ ಲೊಕೇಶನ್ ತಾಳಗುಪ್ಪ ಶಿರ್ಸಿ ಹುಬ್ಬಳ್ಳಿ ನೂತನ ಮಾರ್ಗ 3115 ಕೋಟಿ, ತಾಳಗುಪ್ಪ ಹೊನ್ನಾವರ ಮಾರ್ಗ 1500 ಕೋಟಿ, ಕರಾವಳಿ ಕೊಂಕಣ ರೈಲ್ವೆ ಪ್ರಯಾಣಿಕರ ಸ್ನೇಹ ಸೌಲಭ್ಯ 300 ಕೋಟಿ ರೂಪಾಯಿನಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿ ಅಂಕನ ರೈಲ್ವೆ ಮಾರ್ಗ 164 ಕಿಲೋಮೀಟರ್ 97-98 ಇದು ಪ್ರಾರಂಭವಾಗಿತ್ತು. ಕಲಗಟ್ಟಿವರೆಗೂ ಈಗಾಗಲೇ ಒಂದು ಹಂತಕ್ಕೆ ಕೆಲಸ ಆಗಿದೆ. ಅದನ್ನು ಏನು ಮಾಡಬೇಕು ಎಷ್ಟು ಮಾಡಬೇಕು ಅನ್ನೋದನ್ನ ನ್ಯಾಯಾಲಯದ ಮೊಕದ್ದಮೆ ಇರೋದ್ರಿಂದ ಅದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ಕೂಡ ನಡೀತಾ ಇದೆ. ಕಾಲನೂ ಕೂಡ ಬರ್ತಾ ಇದೆ. ಇದಕ್ಕೆ 2530 ಎಕರೆ ಭೂಮಿ ಅಗತ್ಯ ಇದೆ. 2500 ಇಲ್ಲಿ ರಸ್ತೆ ಮತ್ತು ರೈಲ್ವೆ ಎರಡೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಅದಕ್ಕೆ ಒಂದು ಚಿಂತನೆ ನಡೆದು ಎಲ್ಲವೂ ಕೂಡ ಒಂದು ಹಂತಕ್ಕೆ ತಂದಿದ್ದೀವಿ. ರೈಲ್ವೆ ಮಂಡಳಿ 25 ಹುಬ್ಬಳ್ಳಿಯಲ್ಲಿ ನಾವು ಈಗಾಗಲೇ ಇದನ್ನು ಶಿಫಾರಸು ಮಾಡಿದ್ದೀವಿ. ವಿತ್ ಎಲೆಕ್ಟ್ರಿಫಿಕೇಶನ್ ಏನು ಮಾಡಬೇಕು ಅನ್ನೋದನ್ನ DPR ಕೂಡ ಆಗಿದೆ. 100% ಇದನ್ನ ಅನುದಾನ ನಾವೇ ರೈಲ್ವೆನವರೇ ಬರ್ತೀವಿ. ನೀವು ಅದು ಇದು ಬರಿತಾ ಇದ್ದೀರಿ, PPP ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೆ ಬರೀ ಇದೇ ರೀ ಯಾವುದೂ ಕೂಡ ಎಲ್ಲ ಹೋಗ್ತಾರೆ ಏನೋ ಒಂದು ಹೇಳ್ಬಿಡೋದು, ಅದಾಗಬಾರ್ದು. ಇದೊಂದು 100% ರೈಲ್ವೆನೇ ಮಾಡ್ತೀವಿ. ಇನ್ನೇನಿದ್ರು ಕೂಡ ವೈಲ್ಡ್ ಲೈಫು ಒಂದೇ ಒಂದು ಅನುಮೋದನೆ ಇದೆ. ಅದಕ್ಕೂ ಕೂಡ ಏನೇನು ಬೇಕೋ ಎಲ್ಲವೂ ಕೂಡ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ನಮ್ಮ ಮಂತ್ರಿಗಳು, ಶ್ರೀನಿವಾಸನವರು, ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು ಇವೆಲ್ಲವೂ ಕೂಡ ಇವಾಗೋದ್ರಿಂದ ಲಕ್ಷಾಂತರ ಅಪಾಯಿಂಟ್ಮೆಂಟು ಕ್ರಿಯೇಟ್ ಆಯ್ತವೆ. ಒಂದೇ ಒಂದು ಬಂದರು ಇವತ್ತು ನಮ್ದು ಇರೋದು ಇಲ್ಲಿ ನೇವಿ, ಅಲ್ಲಿ ಖಾಸಗಿಯವರು ಆಗಲಿ ಮತ್ತೊಂದಾಗಲಿ ಕಮರ್ಷಿಯಲ್ ಬಂದರು ಇಲ್ಲ. ಆಗಿರೋದ್ರಿಂದ ಇವೊಂದು ಮಂಗಳೂರಿನಲ್ಲೂ ಕೂಡ ಅಂತ ಹೇಳ್ಕೊಳ್ಳೋಷ್ಟಿಲ್ಲ. ಅದಕ್ಕಿಂತ ಸೇಫ್ಟಿ ಪ್ಲೇಸು ನಮಗೆ ಕರಾವಳಿ ಇದು ಕಾರವಾರ. ಹಾಗಾಗಿ ಅದಕ್ಕೆ ಸೌಲಭ್ಯನೂ ಹೆಚ್ಚಿಗೆ ಆಗ್ತದೆ, ಪ್ರತಿಯೊಂದು ಆಗ್ತದೆ. ನಾವು ತಾಳಗುಪ್ಪ ಶಿರ್ಸಿ ಹುಬ್ಬಳ್ಳಿ ಮಾರ್ಗ ಮತ್ತು ರೈಲ್ವೆ ಬೋರ್ಡ್ನಲ್ಲಿ 15/3/24 ಫೈನಲ್ ಲೊಕೇಶನ್ ಸರ್ವೆ ಅನುಮೋದನೆ ಕೊಟ್ಟಿದ್ದೀವಿ. ಸರ್ವೆ ಕಾರ್ಯ ಪ್ರಗತಿಯಲ್ಲಿದೆ. ತಾಳಗುಪ್ಪ ಹೊನ್ನಾವರ 95 ಕಿಲೋಮೀಟರ್ ಇದು ಕೂಡ ನಾವು ಈಗಾಗಲೇ ಅನುಮತಿ ಕೊಟ್ಟಿದ್ದೀವಿ. ಸರಿಯಾಗಿ